ಪ್ರೀತಿಸಿ ಮದುವೆಯಾಗಿದ್ದ ಮಗಳನ್ನೇ ಸ್ವಂತ ತಂದೆಯೇ ಕೊಚ್ಚಿ ಕೊಲೆ ಮಾಡಿ ಹಲ್ಲೆ ಮಾಡಿದ್ದಾರೆ. ಮರ್ಯಾದ ಹತ್ಯೆ ಖಂಡಿಸಿ ದಲಿತ ಯುವ ಮೋರ್ಚಾ ಆಕ್ರೋಶ. ಸಿಎಂ ಸಿದ್ದರಾಮಯ್ಯನವರೇ, ನಿಮ್ಮ ದಲಿತರ ಕಾಳಜಿ ಎಲ್ಲಿದೆ? ಸಮಾನತೆಯ ಬಗ್ಗೆ ಮಾತನಾಡುವ ಧೀಮಂತ ನಿಮ್ಮಂತ ನಾಯಕರೇ, ನಿಮ್ಮ ಕಣ್ಣು ಕಿವಿ ಇದ್ರೆ ಈ ಆತ್ಮಹತ್ಯೆಯನ್ನ ಖಂಡಿಸಿ. ದಲಿತರ ಪಾಲಿಗೆ ಜಿಲ್ಲಾ ಆಡಳಿತ ಸತ್ತಿದೆ. ಸುರೇಶ್ ಖಾನಾಪುರ ಆಕ್ರೋಶ. ಇಂದು ತಂದೆಯಿಂದಲೇ ಹಿಂದೂ ಮಗಳ ಕೊಲೆಯಾಗಿದೆ. ಧರ್ಮ ರಕ್ಷಕರೇ ಎಲ್ಲಿದ್ದೀರಿ? ದಲಿತ ಯುವಕರನ್ನ ಪ್ರೀತಿಸಿ ಮದುವೆ ಮಾಡಿಕೊಂಡಿದ್ದಕ್ಕೆ ಕುಟುಂಬವೊಂದು ತಮ್ಮ ಗರ್ಭಿಣಿ ಮಗಳನ್ನ ಕೊಲೆ ಮಾಡಿರುವ ಹೃದಯ ವಿದ್ರಾವಕ ಘಟನೆ ಹುಬ್ಬಳ್ಳಿ ತಾಲೂಕಿನ ಇನಾಂ ವೀರಾಪುರದ ಗ್ರಾಮದಲ್ಲಿ ನಡೆದಿದೆ. ಈ ಅಮಾನುಷ ಘಟನೆಯ ಬಗ್ಗೆ ದಲಿತ ಸಂಘಟನೆಗಳು ಆಕ್ರೋಶವನ್ನ ವ್ಯಕ್ತಪಡಿಸಿವೆ. ಇನಾಂ ವೀರಾಪುರ ಗ್ರಾಮದ ವಿವೇಕಾನಂದ ಮತ್ತು ಅದೇ ಗ್ರಾಮದ ಮಾನ್ಯ ಅನೇಕ ವರ್ಷಗಳ ಕಾಲ ಪ್ರೀತಿಸ್ತಾ ಇದ್ರು. ಮಾನ್ಯ ಅವರೂರು ಖಾಸಗಿ ಕಾಲೇಜಿನಲ್ಲಿ ಪದವಿ ಓದುತ್ತಾ ಇದ್ದಂತಹ ಸಮಯದಲ್ಲಿ ಇಬ್ಬರಿಗೂ ಮೊದಲ ಪರಿಚಯವಿತ್ತು. ಆದರೆ ಪದವಿ ಓದುವಾಗ ಇನ್ಸ್ಟಾಗ್ರಾಂನಲ್ಲಿ ಪರಿಚಯವಾಗಿ ಪ್ರೀತಿ ಹುಟ್ಟಿತ್ತು. ಇಬ್ಬರು ಪ್ರೀತಿಸಿದ ವಿಚಾರ ಎರಡೂ ಮನೆಯವರಿಗೆ ಗೊತ್ತಾಗಿತ್ತು. ಯುವತಿಯು ಲಿಂಗಾಯತ ಸಮಾಜದವಳಾಗಿದ್ದಾರೆ. ವಿವೇಕಾನಂದ ದಲಿತ ಸಮುದಾಯಕ್ಕೆ ಸೇರಿದ. ಹೀಗಾಗಿ ಯುವತಿ ಮನೆಯವರು ಮದುವೆಗೆ ವಿರೋಧ ಮಾಡಿದ್ರು. ಆದರೆ ಇವತ್ತು ಯಾವುದೇ ಕಾರಣಕ್ಕೂ ವಿವೇಕಾನಂದ ಬಿಟ್ಟು ಬದುಕುವುದಿಲ್ಲ ಎಂದು ಹಠ ಹಿಡಿದಿದ್ದ. ಧಾರವಾಡದಲ್ಲಿ ಕೋಚಿಂಗ್ ಆಗಿ ಹೋಗಿದ್ದ ವಿವೇಕಾನಂದ ಬಳಿ ಹೋಗಿ ಮದುವೆಯಾಗದೆ ಇದ್ರೆ ಆತ್ಮಹತ್ಯೆ ಮಾಡಿಕೊಳ್ಳೋದಾಗಿ ಹೇಳಿದ್ರು. ಹೀಗಾಗಿ ವಿವೇಕಾನಂದ ಆಕೆಯ ಜೊತೆ ಕಳೆದ ಜೂನ್ 19ರಂದು ಹುಬ್ಬಳ್ಳಿಯಲ್ಲಿ ರಿಜಿಸ್ಟರ್ ವಿವಾಹವಾಗಿದ್ರು. ರಿಜಿಸ್ಟರ್ ವಿವಾಹದ ನಂತರ ಪೊಲೀಸರು ಎರಡೂ ಕುಟುಂಬಗಳನ್ನ ಕರೆದು ರಾಜಿ ಪಂಚಾಯಿತಿ ಮಾಡಿದ್ರು. ಆ ಬಳಿಕ ಮಾನ್ಯ ಮತ್ತು ವಿವೇಕಾನಂದ ಊರು ಬಿಟ್ಟು ಹೋಗಿ ಹಾವೇರಿಯಲ್ಲಿ ವಾಸವಾಗಿದ್ರು. ಈ ನಡುವೆ ಮಾನ್ಯ ಗರ್ಭಿಣಿಯಾಗಿದ್ದಾಳೆ. ಎಲ್ಲ ಸರಿ ಹೋಗಿರಬಹುದು ಎಂದುಕೊಂಡು ಡಿಸೆಂಬರ್ 8ರಂದು ಇಬ್ಬರು ಸ್ವಗ್ರಾಮಕ್ಕೆ ವಾಪಸ್ಸಾಗಿದ್ದಾರೆ. ಆದರೆ ಮತ್ತೆ ಗಲಾಟೆ ಶುರುವಾಗಿ ಗ್ರಾಮೀಣ ಠಾಣೆ ಪೊಲೀಸರು ಎರಡೂ ಕರೆಯವರನ್ನ ಕರೆಸಿ ರಾಜಿ ಸಂಧಾನ ಮಾಡಿಸಿದ್ದಾರೆ. ಆದರೆ ಇದಾದ 2 ವಾರಕ್ಕೆ ನಡೆಯಬಾರದ್ದು ನಡೆದು ಹೋಗಿದೆ. ಮಂಗಳವಾರ ಅಂದರೆ ಡಿಸೆಂಬರ್ 23ರಂದು ಸಂಜೆ ಮತ್ತು ವಿವೇಕಾನಂದ ಮನೆಗೆ ಮೇಲೆ ದಾಳಿ ಮಾಡಿದ ಮಾನ್ಯ ತಂದೆ ಪ್ರಕಾಶ್ ಗೌಡ ಪಾಟೀಲ್ ಮತ್ತು ಸಂಬಂಧಿಗಳು ಮಾನ್ಯ ಮತ್ತು ಮನೆಯಲ್ಲಿದ್ದ ಆಕೆಯ ಅತ್ತೆ ಸೇರಿದಂತೆ 3 ಮೇಲೆ ಹಲ್ಲೆ ಮಾಡಿದ್ದಾರೆ. ಮಾನ್ಯಾಳಿಗೆ ಪೈಪು ಮತ್ತು ಗುದ್ದಲಿಯಿಂದ ಪ್ರಕಾಶ್ ಗೌಡ ಹಲ್ಲೆ ಮಾಡಿದ್ದಾನೆ. ನಂತರ ಚಿಕಿತ್ಸೆ ಫಲಕಾರಿಯಾಗದೆ ಮಾನ್ಯ ಸಾವನ್ನಪ್ಪಿದ್ದಾಳೆ. ಧಾರವಾಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬ್ಯೂರೋ ರಿಪೋರ್ಟ್ ವೇದಮೂರ್ತಿ, NKS TV4 ಬೆಂಗಳೂರು. ಯಾವಾಗ ಮದುವೆ ಅವ್ರು ಕಾಲೇಜಿಂದ ಲವ್ ಮಾಡ್ತಿರ್ತಾರೆ. ಮನ್ಯಾಗ ಒಂದಿಷ್ಟು ದಿನ ಗೊತ್ತಿಲ್ಲಂಗ ಮಾಡಿದ್ರ. ಆಮೇಲೆ ಮನ್ಯಾಗ 2 ಫ್ಯಾಮಿಲಿ ಗೊತ್ತಾಗ್ತಾರೆ. 2 ನಮ್ಮ ಅವಾರಲ್ಲ, ಬೇಡ ನಾವು ಯಜಾತಿರದೀವಿ, ಹರಿಜಿನರದೀವಿ, ಅವ್ರನ್ನ ಅವ್ರು ಶ್ರೀಮಂತರದಾರೆ, ಬೇಡ ಅಂತ ಅವ್ರ ಮನೆಗೆ ನಮ್ಮ ಅವನ ಖುದ್ದಾಗಿ ಹೋಗಿ, ಬೇಡ ಸರ್, ಬೇಡ ರೀ, ಈ ತರ ಮಾಡಾಕ್ತಾರ ಹುಡುಗರು, ಬಿಡಿಸ್ಬಿಡೋಣ ಅಂತ ನಮ್ಮ ಮಳೆನೂ ಅದಕ್ಕಾಗಿ ನಾವು ಹಾಸ್ಟೆಲ್ಗೆ ಇಟ್ಟಿವಿ ಸರ್. ಧಾರವಾಡ ಹಾಸ್ಟೆಲ್. ಆದ್ರ ಹುಡುಗಿ ಬಿಡ್ಲಿಲ್ಲ ಸರ್. ಹುಡುಗಿಂದ 500 ಕಾಲೇಜ್ ಆರ್ಟ್ಸ್ ಸರ್. ಹುಡುಗಿಗೆ ಇದು ಒರೂರು ಕಾಲೇಜ್ ಸರ್. ಒರೂರು ಕಾಲೇಜ್. ಅವ್ರು ಹೆಂಗೋ ಪರಿಚಯ ಆದ್ರು, ಇನ್ಸ್ಟಾ ಇಂದ ಪರಿಚಯ ಆದ್ಮೇಲೆ ಹಂಗ ಲವ್ ಆಯ್ತು. ಅವ್ರು ಮನ್ಯಾಗ ಗೊತ್ತಾದ್ಮೇಲೆ ನಮ್ಮ ಮಾವಾರ ಏನಂದ್ರೆ, ಬೇಡ ನಮ್ಗ ಸರಿ ಒಂದಂಗಿಲ್ಲ, ಬೇಡ ಅಂತೇಳಿ ಅವ್ರ ಮನೆಗೆ ಹೋಗಿ, ನಮ್ಮ ಮಾವಾರ ಹೋಗಿ ಖುದ್ದಾಗಿ ನಾನು ಇದ್ದೆ. ಯಾವಾಗಿದ್ದೀವಿ ಈಗ ಮದುವೆ ಆಗಿನ ಒಂದು 8 ಹಿಂದ್ ಸರ್. ಹಿಂದೆ ಅವರಾಗ್ಲೇ ಹೋಗಿ ಎಲ್ಲಾ ಹೇಳಿದ್ರೆ ಆಮೇಲೆ ಆಯ್ತಂತ ಅವ್ರ ಈ ಕಡೆಯಿಂದ ಬಿಡಿಸಿದ್ರು. ನಮ್ಮ ಮಳೆನೂ ನಾವು ದೂರ ಇಡೋಣ ಅಂತೇಳಿ ದೂರ ಇಟ್ಟಿವಿ ಸರ್. ಧಾರವಾಡಕ್ಕ ಇದು ಹಾಸ್ಟೆಲ್ ಐತಿ. ನಾವು ಬೇಡ ಹುಡುಗಿ ಒಂದಿನ ಹೋಗಿ, ಇಲ್ಲ ನನ್ ಮದುವೆ ಆಗ್ತೇ ಇಲ್ಲ ನಾನ್ ನಿನ್ ಹೆಸರು ಬರ್ದಿಷ್ಟ ಆಯ್ತೇನೆ, ನೀ ಏನ್ ಮಾಡ್ತೀವಿ, ನೀನ್ ಇಷ್ಟ ಅಂತ. ಅವಾಗ ಕಾಲ್ ಮಾಡ್ದ, ಮನೆಯೆಲ್ಲ ಕಾಲ್ ಮಾಡ್ದ, ಏನ್ ಮಾಡ್ದ, ಬೇಡ ಏನ್ ಮಾಡಿದ್ರು ಬೇಡ, ನಾ ಹೇಳ್ಮಟಕ್ಕೆ ಅಂತ ನಮ್ಮ ಅವರೆಲ್ಲ ಬೈದಾರ. ಸುಮ್ಮನೆ ಮತ್ತೆ ಮರೆಯಿಂದ ಹುಡುಗಿ ಹೋಗಿ, ಇಲ್ಲ ನಾನು ಸಾಯ್ತೇನೆ, ನೀನ್ ಯಾಕೆ ಮಾಡ್ಕೊಂಡ. ಅವಾಗ ಅವ್ರು ಇಬ್ರು ಓಡಿ ಹೋದ್ರು. ಹೆಳ್ಳಂಗ್ ಅವನಿಗೆ ಅನ್ನ ನಾವು ಪೊಲೀಸ್ ಪ್ರೊಡಕ್ಷನ್ ಮತ್ತ ಅವ್ರ ಮನಿ 2 ಫ್ಯಾಮಿಲಿ ಹುಡುಕಾಡಿಸಿದ್ರ. ಆಮೇಲೆ ಸಿಕ್ಕ್ರ. ಅಷ್ಟಿಗೆ ಯಾವಾಗ ರೋಡ್ ಹೋಗಿದ್ರು ಮೇ ತಿಂಗಳ ಅಥವಾ ಜೂನ್ ತಿಂಗಳ. ಆಮೇಲೆ ಇಲ್ಲ ಮತ್ತೆ ಹೆಂಗೆ ಆಗ್ಬಿಟ್ಟೈತಿ. ಆಲ್ರೆಡಿ ಅವ್ರ ಮದುವೆ ಆಗಿದ್ರು ಸರ್. ಮದುವೆ ಆಗೇ ಬಂದಿದ್ದಾರೆ ಸರ್. ಆಲ್ರೆಡಿ ಆಗ್ಬಿಟ್ಟೈತಿ. ಇವಾಗ ಪ್ರೊಡಕ್ಷನ್ ಅಷ್ಟೇ ಮಾಡ್ಬೇಕು. ತಪ್ಪಾಗ್ಬಿಟ್ಟೈತೆ ಸರ್. ತಪ್ಪಾಗ್ಬಿಟ್ಟು ಪ್ರೊಡಕ್ಷನ್ ಅಷ್ಟೇ ಮಾಡ್ಬೇಕಂತೇಳಿ ನಾವು ರಿಜಿಸ್ಟರ್ ಮಾಡಿದ್ವಿ. ಪೊಲೀಸ್ ಪ್ರೊಡಕ್ಷನ್ ಇಲಾಖೆ ಇದೆ. ಸರಿ ಆಯ್ತಂತ. ಆಮೇಲೆ ಇವ್ರ ಮನೆಯವರೆಲ್ಲ, ಇಲ್ಲ ಅವ್ರನ್ನ ಹೊಡಿತೀನಿ, ನಾನ್ ಕರಿತೀನಿ, ಅವ್ರ ಮೈನ ಸುತ್ತ ಬಿಡ್ತೀನಿ, ಈ ತರ ಎಲ್ಲ ಬೆದರಿಕೆ ಹಾಕಿದ್ರೆ. ಆಮೇಲೆ ನಾವು ಬೆದರಿಕೆ ಹಾಕಿದ್ರೆ ಆಮೇಲೆ ಪೊಲೀಸ್ ಸ್ಟೇಷನ್ ಬಂತ ಕಂಪ್ಲೇಂಟ್ ಕೊಡ್ತಿದ್ವಿ, ಎಲ್ಲಾ ಮಾಡ್ತಿದ್ವಿ. ಅದಕ್ಕಾಗಿ ನಾವು ಮನೆ ಕ್ಯಾಮ್ರಾ ಸೆಟ್ಟಿಗೆ ಹಾಕಿದ್ವಿ, ಯಾರ ಬಂದಿದ್ದಾರಂತೆ. ಇವತ್ತು ಅವರು
ಕೆಲವೊಂದಿಷ್ಟು ಊರಾನ್ ಜನ ಅವ್ರ ಅಪ್ಪ ಸುಮ್ಮಿದ್ರು ಇದು ಸುಮ್ಮಿದ್ರು, ಕೆಲವೊಂದಿಷ್ಟು ಊರಾನ್ ಜನ ಅವ್ರಿಗೆ ಪ್ರೋತ್ಸಾಹ ಮಾಡಿದಾರೆ. ಫ್ರೀ ಜೊತೆ ನೀನು ಇದು ಮಾಡಿಲ್ಲ, ಮಗನ ಮಾಡ್ಕೊಳ್ಳೋಣ, ಏನು ಮಾಡಾಕಿಲ್ಲ, ಹೋಗಿ ಅವ್ರ ಮನೆ ಕೊಡು, ಈ ತರ ಅವ್ರಿಗೆ ಬೆಂಬಲಿಸಿದಾರೆ ಕೆಲವೊಂದಿಷ್ಟು ಜನ. ಅವ್ರಿಗೆ ಆಮೇಲೆ ನಿಮ್ಗೆ ಹೆಸರೆಲ್ಲ ಕೊಡ್ತೈತೆ ಅವ್ರು ಯಾರ್ಯಾರು ಏನೇನಂತೇಳಿ. ಅರ್ಧಕ್ಕರ್ಧ ಊರು ಇದನ್ನ ಸಪೋರ್ಟ್ ಮಾಡಿ ಅವ್ರನ್ನ ನಮ್ಮ ಫ್ಯಾಮಿಲಿ ಇಡೀ ಫ್ಯಾಮಿಲಿನ ಕೊಲ್ಬೇಕಂತ ಪ್ರಯತ್ನ ಮಾಡಿದ್ವಿ. ಇವತ್ತು ಆತ ನಮ್ಮ ಅವಾಗ ಫಸ್ಟ್ ಎಕ್ಸಿಡೆಂಟ್ ಮಾಡಿದ್ರೆ, ಆಮೇಲೆ ನಮ್ಮ ಹಳ್ಯಾರ ಇಬ್ರು ಹೊರಗೆ ಹೋದ್ರೆ ಪ್ಲಾನ್ ಮಾಡಿ ನಮ್ಮ ಹುಡುಗಿ, ನಮ್ಮ ನಾಗಮ್ಮ ಮತ್ತೆ ಆ ಹುಡುಗಿ ಮತ್ತೆ ನಮ್ಮ ಸಣ್ಣ ಹುಡುಗಿ ಸರ್, ಸಣ್ಣ 7 ವರ್ಷದ ಹುಡುಗಿ ಸರ್, ಆ ಹುಡುಗಿ ಸತ್ಯ ಕೊಡ್ತಾರ ಅವ್ರು. ನೋಡಿದ್ರೆ ಹೆಂಗ್ ಬೇಕಂದ್ರೆ ತಲೆ ಒಳಗ ಇದು ಮಾಡ ಆ ಹುಡುಗಿ ಸತ್ಯ ಕೊಂಡೋಗಿದಾರೆ ಸರ್. ಲಾಸ್ಟಿಗೆ ನಾನು ಹೋಗ್ತಂದ್ರೆ ಸ್ವಲ್ಪ ಜೀವ ಇತ್ತು. ಆಗಿಂದಾಗ ಸರ್ ಪೊಲೀಸರ ಬಾಳ ಹೆಲ್ಪ್ ಮಾಡಿದ್ರು ನನಗೆ. ಆಗಿನ ಅವ್ರ ಪೊಲೀಸ್ ಇದ್ರಾಗ ಹಾಕೊಂಡ್ ಬಂದ್ವಿ, ಮತ್ತೆ ಅದರಾಗಿನ ಅಮಲೇಷನ್ ಹಾಕೊಂಡ್ ಬಂದ್ವಿ. ಅದು ಏನಿಲ್ಲ ಮನೆ ಡಪ್ಪಲಿಗಳಿಗೆ ಇದು ವಿಷಯ ನಮ್ಮ ಮಳೆ ಗೊತ್ತಿಲ್ಲ ಸರ್. ಏನ್ ಆಗ್ಬೇಕು ಈ ರೀತಿ ಏನ್ ಆಗ್ಬೇಕಂತ ಅಲ್ಲ, ಜಾತಿನ ಮುಖ್ಯನ ಸರ್ ಅಥವಾ ಜೀವ ಮುಖ್ಯನ? ಅಂದ್ರೆ ಪ್ರಜಾತಿ ಇದ್ದವ್ರಿಗೆ ಮರ್ಯಾದೆನಿಲ್ಲ, ಬದುಕೋ ಚಾನ್ಸ್ ಇಲ್ಲ. ಯಾಕೆ ಇದೆ ಊರಿಗೆ ಹೋಗ್ಬಂದಿದ್ದಾರೆ, ಎಲ್ಲೇ ಇದ್ರು ಅಂತಲ್ಲ, ಊರಿಗೆ ಹೋಗ್ಬಂದಿದ್ರು ಯಾರು ಸರ್? ಊರಿಬ್ರು ಮಾನ್ಯ ಮತ್ತು ವಿವೇಕಾನಂದ ಮಾನ್ಯ ಮದುವೆ ಆದ್ಮೇಲೆ ಸರ ಬೇಡ ಅಂತೇಳಿ ದೂರ ಇಲ್ಲ. ಮನ್ಯಾಗ ಸ್ವಲ್ಪ ಅಪ್ಪ ಅವನ್ ವಿರುದ್ಧ ಹೋದ್ರಲ್ಲ, ನಿಮ್ ಏನ್ರ ಮಾಡ್ಕೊರಿ ಅಂತೇಳಿ ಎಲ್ಲಿದ್ರು? ಹಾವೇರಿ ಕಡೆ ಸರ್, ಹಾವೇರಿ ಕಡೆ ಅಂತಿದ್ದಾರೆ. ಅಲ್ಲಿ ಅವ ಇಂಡಸ್ಟ್ರಿ ಒಳಗೇನು ಕೆಲಸ ಮಾಡ್ತಿದ್ದ, ಅಲ್ಲಿ ಅವ್ರು ಇದ್ರೆ. ಆಮೇಲೆ ದೂರ ಇದ್ರೆ ಇಲ್ಲ, ಇವ್ರು ಸ್ಟಾರ್ಟ್ ಮಾಡಿದ್ರು, ಇಲ್ಲ ನಾವು ಹುಡುಕ್ತೀವಿ, ಅವ್ರನ್ನ ಏನ್ ಮಾಡ್ದ ಇಬ್ಬರು ಕೊಂದ ಬಿಡ್ತೀವಿ ಹಂಗೆ ಅಂತ. ಹೆತ್ತು ತಂದೆ ತಾಯಿ ಅಲ್ಲ ಸರ್, ಹೆತ್ತು ತಂದೆ ಎಲ್ಲ ತಂದೆ ತಾಯಿ ಇಲ್ಲ. ಮತ್ತೆ ಇವ್ರು ಪೊಲಿಟಿಷಿಯನ್ ಹೋಗಿ ಒಂದು ಇದು ಬರ್ದು ಆಮೇಲೆ ಕರ್ಕೊಂಡ್ಬಂದ್ರು, ಊರಿಗೆ ಕರ್ಕೊಂಡ್ಬಂದ್ರು. ಊರಿಗೆ ಕರ್ಕೊಂಡ್ಬಂದ್ ಸರ್. ಕರ್ಕೊಂಡ್ಬಂದಿಂದ ಅವಾಗ ಇದು ಸ್ಟಾರ್ಟ್ ಆಯ್ತು. ಮತ್ತೆ ಇವ್ರಿಗೆ ಮತ್ತೆ ಸ್ಟಾರ್ಟ್ ಮಾಡಿ ಸರ್, ಇಲ್ಲ ನಾವ್ ಹಂಗ್ ಮಾಡ್ತೀವಿ, ಊರ ಹೆಂಗ್ ಬೆಳೆಸಿ ಹಂಗ ಏನ್ ಮಾಡ್ತಾರ ಅವ್ರು ಈ ತರ. ಎಲ್ಲಿ ಒಬ್ಬನ್ನ ಕಸ ತಗೋಕೆ ಹಿಂದಿಂದ ಫಾಲೋ ಮಾಡೋದು, ಹಿಂದ ಇಬ್ಬರು ನೋಡುವಂತ ಯಾರನ್ನ ಕಳ್ಸೋದು, ಎಲ್ಲಿ ಹೋಗ್ತಾನ ಅಲ್ಲೇ ಇದು ಮಾಡೋದು. ಇವತ್ತು ಸರ 5 ಗಂಟೆಗೆ ಸರ್ ನಾನು ಊರಾಗ ಇಲ್ಲ, ಧಾರವಾಡಕ್ಕೆ ಹೋಗಿದ್ದೆ. ಅಲ್ಲಿಂದ ನಾನು 5 ಗಂಟೆಗೆ ನಿಮ್ಗೆ ಕಾಲ್ ಬಂತು, ಇಲ್ಲ ಮನೆಯವ್ರು ಎಲ್ಲಾರಿಗೂ ಹೊಡೆದಿದ್ದಾರೆ ಬಾ. ನಾನು ಹೋಗೋಳಂದ್ರೆ ಮನೆ ರಕ್ತ ಫುಲ್ ಇದಾಗಿತ್ತು ಸರ್. ಎದುರು ತಲ್ವಾರ್ ಸರ, ಕೊಡ್ಲಿ, ಕುಡ್ಗಲ್ಲು ಈ ತರ ಜನ ಬಂದಿದ್ದಾರೆ. ಬಂದವರು ಹೊಡೆದಿದ್ದಾರೆ. ಆಮೇಲೆ ನಂಗೆ ಏನು ಗೊತ್ತಿಲ್ಲ, ಅವ್ನ ಕರ್ಕೊಂಡ್ಬಂದ್ ಹಂಗ ಪೊಲೀಸ್ ಇದ್ರ ಅನ್ನ ಕರ್ಕೊಂಡ್ಬಂದ್ವಿ. 7 ಜನ ಇಂಜೂರಿ ಇರ್ತದೆ, 5 ಜನ 7 ಜನ ಸರ್. CCTV ಅವರು ತಗೊಂಡಿದ್ದಾರೆ. ಹಾ ಸರ್, ಫಸ್ಟ್ CCTV ಅದು ಹೊಡೆದಾರ ಸರ್. ಹೊಡೆದಾದ್ಮೇಲೆ ಮನೆ ಹೋಗ್ತಾರೆ. ಅವ್ ಹೆಣ್ಣು ಹುಡುಗರು 2 ಬಾಗಲ ಹಾಕೊಂಡಿದ್ದಾರೆ ಸರ್. ಬಾಗಲ ಹಾಕೊಂಡಿದಾರ ಜಾಡ್ಸಿದ್ದ ನಮ್ಮ ಇನ್ನೊಂದು ಸಣ್ಣ ಹುಡುಗಿ ಹೇಳ್ತಾರಂತೆ, ನಿನ್ ಜೀವಂತ ನಾನು ಬಿಟ್ಟೆ ತಿಳ್ಕೊ, ನೀನೆಲ್ಲ ದುಡ್ಡು ಊಟಕ್ಕ ಉಳಿಬೇಕಂತ ಬಿಟ್ಟೆ ಅಂತ ಹೇಳ್ತಾರಂತ. ಬಸವರಾಜ್ ಸರ್, ಏನು ವಿವೇಕಾನಂದ ನಮ್ಮ ಮಾವ. ಥ್ಯಾಂಕ್ ಯು.
ಈಗ ಅಂತರ್ಜಾತಿ ಮದುವೆ ದೊಡ್ಡ ಜಾತಿ ನಾವು ಸಣ್ಣ ಜಾತಿ ಅವ್ರ ಮದುವೆ ಮನಸ್ಸು ಮಾಡಿ ನನ್ನ ಮಗ ಒಂದು ಅಂದ್ರೆ ತರಬೇತಿ ಕಾಯ್ತಾನೆ ನನಗೆ ನನ್ನ ಮುದ್ರ ಕರ್ಕೊಂಬ ತಪ್ಪಂದ್ರೆ ನಾನು ಹೋಗಿದ್ದೆ ಅವ್ರು ಚಿತ್ರದಲ್ಲಿ ಅಂತ ಬಂದಿದ್ರಂತೆ ನಾನು ಸುಧಾರಿಸಿದ್ರೆ ಬಂತ ಸಂಸ್ಕೃತಿ ಕಡಿಮೆ ಮಾಡಿ ಯಾರು ಹೊರಗಡೆ ಆಟೋದಾಗ ಅವ್ರು ಹತ್ಕೊಂಡು ಸಾಕಾಗಿ ಎಲ್ಲ ಕಟ್ಕಿಂತ ನನ್ ಮಕ್ಕಳು ನಮ್ ಮನಸ್ಸಿಗೆ ಎಷ್ಟು ಮಾಡ್ಯಾರ ಅವ್ರು ಇವತ್ತು ಮಧ್ಯಾಹ್ನದಾಗ ಅಲ್ಲಷ್ಟು ಮಾಡ್ಕೊಂಡು ಒಬ್ಬೊಬ್ಬ ಎಲ್ಲ ಬದಿಗೆ ಬರ್ಕೊಂಡ್ಬಿಟ್ಟು ನೋಡಿರ್ತಾರಪ್ಪ ಚೆನ್ನಾಗಿರ್ತಿದ್ರೆ ನಾವು ನೋಡಿದ್ವಿ ನಾವೇ ಅದು ಸರ್ಟಿಫಿಕೇಟ್ ಮಾಡ್ಕೊಂಡು ಸ್ಟಾಪ್ ಮತ್ತೆ ಸ್ವಂತ ಮದುವೆ ನಾನು 3 ದಿನ ಇಲ್ಲ 3 ದಿನ ಮನೆಗೆ ಬರ್ತಾರೆ ಮನೆ ಬಂದಾಗ ಅವರೇ ಸಿಸಿಟಿವಿಯನ್ನು ಆರ್ಡರ್ ಕೊಟ್ಟು ಬಂದೇ ಮಾಡಿ ನಮ್ದು ಅದಕ್ಕೋಸ್ಕರ ರಮಜಾನ್ಗೆ ತಂದಿದ್ದು ಆರೋಗ್ಯ 3 ದಿನ ಮಟ್ಟಿಗೆ ಅಲ್ಲಿ ನಾವು Thank you.